ಏನಪ್ಪ ಇದು ಫ್ರೂಟ್ ಕೇಸರಿ ಬಾತ್ ಅಂತ ಯೋಚನೆ ಮಾಡ್ತಿದ್ದೀರಾ? ಕೇಸರಿ ಬಾತಿನ ಒಂದು ಟ್ವಿಸ್ಟ್ ಕೊಟ್ಟು ಮಾಡಿದ್ದೀನಿ. ಸೂಪರ್. Hello, welcome to Sweetu Kara Coffee, presented by Quality Masala, powered by India Sweet House. ಶುರು ಮಾಡೋಣ ನಮ್ಮ ಇವತ್ತಿನ ಸ್ವೀಟು ಖಾರ ಕಾಫಿ. ಆದರೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಸಿಹಿ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬರೀ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನೀವು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ. ಯಾಕೆ ಅಂದರೆ ನಾವು ಅಪ್ಲೋಡ್ ಮಾಡುವ ವೀಡಿಯೋಗಳ ನೋಟಿಫಿಕೇಷನು ನಿಮಗೆ ಕೂಡಲೇ ಬರಬೇಕು. ಹಾಗೆ ನಮ್ಮ ವೀಡಿಯೋಗಳನ್ನು ನೋಡಿದಾಗ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಶುರು ಮಾಡೋಣ ಇವತ್ತಿನ ಸ್ವೀಟು ಖಾರ ಕಾಫಿ. ಇವತ್ತು ನಾನು ಒಂದು ಸ್ಪೆಷಲ್ ಐಟಮ್ ಮಾಡ್ತಾಯಿದ್ದೀನಿ, ಫ್ರೂಟ್ ಕೇಸರಿ ಬಾತ್ ಅಂತ. ಏನಪ್ಪ ಇದು ಫ್ರೂಟ್ ಕೇಸರಿ ಬಾತ್ ಅಂತ ಯೋಚನೆ ಮಾಡ್ತಿದ್ದೀರಾ? ಕೇಸರಿ ಬಾತಿನ ಒಂದು ಟ್ವಿಸ್ಟ್ ಕೊಟ್ಟು ಮಾಡಿದ್ದೀನಿ. ಸೊ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನಿಲ್ಲಿ 1 ಕಪ್ಪಷ್ಟು ಚಿರೋಟಿ ರವೆ ಇಟ್ಕೊಂಡಿದ್ದೀನಿ, 1/4 ಕಪ್ಪಷ್ಟು ಸಕ್ಕರೆ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಹಣ್ಣುಗಳನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಪೈನಾಪಲ್ ಒಂದು ಅರ್ಧ ಕಪ್ಪು, ಆ್ಯಪಲ್ ಒಂದು ಅರ್ಧ ಕಪ್ಪು, ಒಂದು ಬಾಳೆಹಣ್ಣು, ಟೂಟಿ ಫ್ರೂಟಿ 1/4 ಕಪ್ಪಷ್ಟು, ಚೆರಿ 1/4 ಕಪ್ಪಷ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ಒಣ ದ್ರಾಕ್ಷಿ ಮತ್ತು ಗೋಡಂಬಿ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ, ಕೇಸರಿಯನ್ನು ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ, ಮತ್ತು ತುಪ್ಪ ಬಳಸ್ತಾಯಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು ತುಪ್ಪ ಬಳಸ್ತಾಯಿದ್ದೀನಿ. ಈಗ ಈ ಫ್ರೂಟ್ ಕೇಸರಿ ಬಾತ್ ಮಾಡೋಕ್ಕೆ ಶುರು ಮಾಡೋಣ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥ ಒಂದು ಐಟಮ್ ಇದು. ಸೊ ಫಸ್ಟ್ ಏನು ಮಾಡ್ತೀನಿ ಅಂದರೆ, ಒಂದು ಬಾಣಲೆ ಇಟ್ಕೊತೀನಿ. ಯಾವಾಗಲೂ ಉಪ್ಪಿಟ್ಟು ಅಥವಾ ಕೇಸರಿ ಬಾತು ಇಂಥದ್ದೆಲ್ಲ ಮಾಡಬೇಕಾದ್ರೆ ಈ ಥರ ಒಂದು ಇಂಡಾಲಿಯಂ ಬಾಣಲೆನೇ ಇಟ್ಕೊಳ್ಳಿ. ಯಾಕೆ ಅಂದರೆ ಚೆನ್ನಾಗಿ ಆಗುತ್ತೆ. ನಾನ್ ಸ್ಟಿಕ್ ಪ್ಯಾನ್ನಲ್ಲಿ ಅಥವಾ ಸ್ಟೀಲ್ ಪಾತ್ರೆಯಲ್ಲಿ ಮಾಡಿದ್ರೆ ಅಷ್ಟು ರುಚಿಯಾಗಿ ಆಗೋದಿಲ್ಲ. ಈಗ ಇದಕ್ಕೆ ನಾನು ತುಪ್ಪ ಹಾಕ್ತಾಯಿದ್ದೀನಿ. ಚೆನ್ನಾಗಿ ತುಪ್ಪ ಕಾಯಬೇಕು. ತುಪ್ಪ ಹಾಕಿದ್ಮೇಲೆ ಇದಕ್ಕೆ ಗೋಡಂಬಿ, ಈ ಗೋಡಂಬಿ ಲೈಟಾಗೆ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು. ಇದು ಲೈಟಾಗೆ ಕಂದು ಬಣ್ಣ ಬರ್ತಿದ್ದಂಗೆ ಇದಕ್ಕೆ ದ್ರಾಕ್ಷಿ, ಈ ದ್ರಾಕ್ಷಿ ಬುರ್ರ್ ಅಂತ ಗೋಲಿ ಥರ ಊದ್ಕೊಳ್ಳುತ್ತೆ, ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು. ತುಪ್ಪದ ಘಮ ಇಡೀ ಅಡುಗೆ ಮನೆ ಘಮ್ ಅಂತ ಇದೆ. ಇದನ್ನು ತಕ್ಕೊಂಬಿಡೋಣ. ವಿಶ್ವದಲ್ಲೇ ಮೊದಲ ಬಾರಿಗೆ ಕ್ವಾಲಿಟಿ ಮಸಾಲ ತಂದಿದೆ ರೈಸ್ ಸಾಂಬಾರ್ ಪೌಡರ್ ಮತ್ತು ಇಡ್ಲಿ ಸಾಂಬಾರ್ ಪೌಡರ್. ಈಗ ಪ್ರತಿ ಕ್ವಾಲಿಟಿ ಮಸಾಲಾ ಪ್ಯಾಕ್ ನೊಂದಿಗೆ ಒಂದು ಸ್ಟೀಲ್ ಬೌಲ್ ಉಚಿತ. ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ ಇದೇ ತುಪ್ಪಕ್ಕೆ ಈಗ ಹಣ್ಣುಗಳನ್ನು ಹಾಕೊಂಡ್ಬಿಡೋಣ. ನಾನಿಲ್ಲಿ ಪೈನಾಪಲ್ಲು, ಆ್ಯಪಲ್ಲು, ಟೂಟಿ ಫ್ರೂಟಿ, ಚೆರಿ ಹಾಕಿ ಇದನ್ನು ಒಂಚೂರು ಬಾಡಿಸ್ಕೊಂಡ್ಬಿಡ್ತೀನಿ ತುಪ್ಪದಲ್ಲಿ. ಇದಕ್ಕೆ ಒಂದು ಬಾಳೆಹಣ್ಣನ್ನು ಹೆಚ್ಚಾಕ್ಬಿಡೋಣ. ಓಕೆ, ಇದನ್ನು ಕೂಡ ಒಂದು ಸ್ವಲ್ಪ ಬಾಡಿಸ್ಕೊಂಬಿಡೋಣ. ಹಣ್ಣುಗಳು ಒಂಚೂರು ಮೆತ್ತಗಾಗ್ತಿದ್ದಂಗೆ ಇದನ್ನು ತೆಗೆದು ಮತ್ತೊಂದು ಪ್ಲೇಟ್ಗೆ ಹಾಕ್ಕೊಂಬಿಡೋಣ.
ಇದೇ ತುಪ್ಪಕ್ಕೆ ಈಗ ಚಿರೋಟಿ ರವೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ರವೆಯ ಘಮ ಬರಬೇಕು, ಅಲ್ಲಿವರೆಗೂ ಹುರಿಬೇಕು. ಚೆನ್ನಾಗಿ ರವೆ ಘಮ ಬರಬೇಕು. ಈ ಒಂದು ಫ್ರೂಟ್ ಕೇಸರಿನ ಚಿರೋಟಿ ರವೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಇದನ್ನು ಚೆನ್ನಾಗಿ ಹುರ್ಕೋತೀನಿ. ಪರಿಮಳ ಬರೋ ತನಕ ಹುರಿಬೇಕು. ಅಷ್ಟರಲ್ಲಿ ಇವತ್ತಿನ ಕ್ವಾಲಿಟಿ ಮಸಾಲ ಕಿವಿ ಮಾತು ಹೇಳ್ತೀನಿ, ಕೇಳಿ. ನೀವು ಮಾರ್ಕೆಟಿಂದ ಬಾಳೆಹಣ್ಣು ತೊಗೊಂಬರ್ತೀರ, 1 kg 2 kg ತೊಗೊಂಬರ್ತೀರ. ಆದರೆ ಅದನ್ನು ಒಂದೇ ಸಲ ಖಾಲಿ ಮಾಡೋಕ್ಕಾಗ್ದಿರ ಹಾಗೆ ಇಟ್ಟಿರುವಂಥ ಪರಿಸ್ಥಿತಿ ಬರುತ್ತೆ. ಆವಾಗ ಏನು ಮಾಡಬೇಕು ಅಂದರೆ, ಈ ಥರ ಒಂದು ಅಲ್ಯೂಮಿನಿಯಂ ಫಾಯಿಲ್ ತಗೊಂಡು ಈ ಬಾಳೆಹಣ್ಣಿನ ತುದಿ ಇದೆಯಲ್ಲ, ಅದಕ್ಕೆ ಈ ಅಲ್ಯೂಮಿನಿಯಂ ಫಾಯಿಲ್ನ ಚೆನ್ನಾಗಿ ಅಂಟಿಸ್ಬಿಟ್ಟು ಬಿಟ್ಬಿಡಬೇಕು. ಹೀಗೆ ಮಾಡೋದ್ರಿಂದ ಇದು ಬೇಗ ಹಣ್ಣಾಗಲ್ಲ. ಹೆಚ್ಚಿನ ದಿನ ಮನೆಯಲ್ಲಿ ಹಾಗೆ ಇಟ್ಕೊಂಡಿರ್ಬೋದು, ಫ್ರಿಜ್ಜಲ್ಲಿ ಇಡೋಕ್ಕಾಗಲ್ಲ ಇದನ್ನು. ಹಾಗಾಗಿ ಈ ಥರ ಮಾಡಿಟ್ಕೊಂಡ್ರೆ ಜಾಸ್ತಿ ದಿವಸ ಹಣ್ಣಾಗ್ದಿರ ಯಾವ ಸ್ಥಿತಿಯಲ್ಲಿರುತ್ತೋ ಅದೇ ಸ್ಥಿತಿಯಲ್ಲಿರುತ್ತೆ. ನೀವು ದಿನಕ್ಕೆ ಒಂದೊಂದು ಖಾಲಿ ಮಾಡ್ತಾ ಹೋಗ್ಬೋದು, ಏನೂ ತೊಂದರೆ ಆಗಲ್ಲ. ಸೊ ಮನೆಗೆ ನೀವು ಬಾಳೆಹಣ್ಣು ತಂದಾಗ ಅಲ್ಯೂಮಿನಿಯಂ ಫಾಯಿಲ್ನ ಆ ತೊಟ್ಟಿಗೆ ಹಾಕಿಟ್ಬಿಡಿ, ಅದು ಹಾಗೇ ಇರುತ್ತೆ. ಇವತ್ತಿನ ಅದ್ಭುತವಾದ ಕಿವಿ ಮಾತನ್ನು ನಿಮಗೆ ಪ್ರಸ್ತುತಪಡಿಸಿದವರು ಕ್ವಾಲಿಟಿ ಮಸಾಲ. ವಿಶ್ವದಲ್ಲೇ ಮೊದಲ ಬಾರಿಗೆ ಕ್ವಾಲಿಟಿ ಮಸಾಲ ತಂದಿದೆ ರೈಸ್ ಸಾಂಬಾರ್ ಪೌಡರ್ ಮತ್ತು ಇಡ್ಲಿ ಸಾಂಬಾರ್ ಪೌಡರ್. ಈಗ ಪ್ರತಿ ಕ್ವಾಲಿಟಿ ಮಸಾಲ ಪ್ಯಾಕ್ನೊಂದಿಗೆ ಒಂದು ಸ್ಟೀಲ್ ಬೌಲ್ ಉಚಿತ. ಚೆನ್ನಾಗೇ ಈ ಥರ ರವೆ ಹುರ್ಕೋಬೇಕು. ಅದರ ಪರಿಮಳ ಘಮ್ ಅಂತ ಅಡುಗೆ ಮನೆಗೆಲ್ಲ ಬರಬೇಕು. ಓಕೆ, ಈಗ ಇದಕ್ಕೆ ನೀರು ಹಾಕೊಂಬಿಡೋಣ. ಒಂದಕ್ಕೆ 2 ಕಪ್ ನೀರು ಸಾಕು. 1 ರವೆಗೆ 2 ಕಪ್ ನೀರು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೇಯಿಸಬೇಕು. ಇದು ಚೆನ್ನಾಗಿ ಬೆಂದು ಗಟ್ಟಿಯಾಗಕ್ಕೆ ಶುರುವಾಗತ್ತೆ. ಈ ಹಂತದಲ್ಲಿ ಇದಕ್ಕೆ ಕೇಸರಿಯನ್ನು ಹಾಕಬೇಕು. ಸೊ ನಾವು ಕೇಸರಿ ನೀರು ಏನು ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ತಾಯಿದ್ದೀನಿ. ಬಿಸಿನೀರಲ್ಲಿ ಕೇಸರಿ ನೆನೆಸ್ಬಿಟ್ಟು ಕೈಯಲ್ಲಿ ಒಂದ್ಸಲಿ ಕಿವುಚ್ಬಿಟ್ರೆ ಒಳ್ಳೆ ಕಲರ್ ಬರುತ್ತೆ ಕೇಸರಿದು. ನೋಡಿ ಏನು ಬ್ಯೂಟಿಫುಲ್ ಕಲರು. ಕೇಸರಿಯ ಪರಿಮಳ ಘಮ್ ಅಂತ ಬರ್ತಾಯಿದೆ. ಇದಕ್ಕೆ ಇವಾಗ ಸಕ್ಕರೆ ಹಾಕ್ತೀನಿ. ಸಕ್ಕರೆ ಒಂದು 1/4 ಕಪ್ಪಷ್ಟು ಹಾಕಿದ್ರೆ ಸಾಕು. ಈ ಸಕ್ಕರೆ ಸಂಪೂರ್ಣವಾಗಿ ಕರಗಿ ರವೆಯಲ್ಲಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಕೆದಕ್ತಾ ಇರಬೇಕು. ನಾನು ಇವಾಗ ಒಂದು ಕತೆ ಹೇಳ್ತೀನಲ್ಲ, ಈ ಕತೆ ನಾನೆಲ್ಲೋ ಓದಿದ್ದು, ತುಂಬ ಚೆನ್ನಾಗಿದೆ, ತುಂಬ ಇನ್ಸ್ಪೈರಿಂಗ್ ಕತೆ ಇದು. ಒಂದು ಊರಲ್ಲಿ ಒಬ್ಬಳು ಹೆಂಗಸಿದ್ಲಂತೆ. ಅವಳು ದಿನ ರೊಟ್ಟಿ ಮಾಡೋಳಂತೆ. ರೊಟ್ಟಿ ಮಾಡಿಬಿಟ್ಟು ಮನೆ ಹೊರಗಡೆ ಆ ರೊಟ್ಟಿನ ಇಡ್ತಿದ್ಲಂತೆ. ಇಟ್ಬಿಟ್ಟು, ದೇವರೇ ಇದನ್ನು ನಿನಗೆ ಅರ್ಪಿಸ್ತಾ ಇದ್ದೀನಿ, ನೀನು ತೊಗೋಬೇಕು ಅಂತ ರೊಟ್ಟಿ ಇಡ್ತಿದ್ಲಂತೆ. ಒಬ್ಬ ಭಿಕ್ಷುಕ ದಿನ ಬರೋವನು ಅಲ್ಲಿ ರೊಟ್ಟಿ ನೋಡೋವನು ರೊಟ್ಟಿ ತೊಗೊಂಬಿಟ್ಟು, ನೀವೇನು ಕೊಡ್ತೀರೋ ಅದೇ ನಿಮಗೆ ಸಿಗತ್ತೆ ಅಂತ ಹೇಳ್ಬಿಟ್ಟು ಹೋಗೋವನು. 1 ದಿವಸ ನೋಡಿದ್ಲು, 2 ದಿವಸ ನೋಡಿದ್ಲು, 3 ದಿವಸ ನೋಡಿದ್ಲು. ಯಾವಾಗಲೂ ಈ ಭಿಕ್ಷುಕ ಬರೋನು ಬಂದ್ಬಿಟ್ಟು ಒಂದು ರೊಟ್ಟಿ ತೊಗೊಂಬಿಟ್ಟು ನೀವೇನು ಕೊಡ್ತೀರೋ ಅದೇ ನಿಮಗೆ ಸಿಗೋದು ಅಂತ ಹೇಳ್ತಿದ್ನಂತೆ. ಇವಳಿಗೆ ಕೋಪ ಬಂದ್ಬಿಡ್ತಂತೆ. ಇದೇನಿದು, ನಾನು ದೇವರಿಗೆ ಅಂತ ಇಡೋ ರೊಟ್ಟಿನ ಈ ಭಿಕ್ಷುಕ ಬಂದು ತಿಂತಾನಲ್ಲ, ಇದು ಎಷ್ಟು ನ್ಯಾಯ ಇದು, ಮಾಡ್ತೀನಿ ಇವನಿಗೆ ಅಂದ್ಬಿಟ್ಟು ಅವಳೇನು ಮಾಡಿದ್ಲಂತೆ, ಒಂದು ದಿವಸ ರೊಟ್ಟಿಗೆ ವಿಷ ಹಾಕ್ಬಿಟ್ಟು ಅಲ್ಲಿ ಇಟ್ಲಂತೆ. ಇಟ್ಟ ಮೇಲೆ ಅವಳಿಗೆ ನಾನು ಎಂಥ ಕೆಲಸ ಮಾಡ್ತಾಯಿದ್ದೀನಿ, ನಾನು ತಪ್ಪು ಮಾಡ್ತಾಯಿದ್ದೀನಿ, ಒಬ್ಬರನ್ನ ಕೊಲ್ಲೋ ಪ್ರಯತ್ನ ಮಾಡ್ತಾಯಿದ್ದೀನಿ, ತಪ್ಪಿದು ಅಂದ್ಬಿಟ್ಟು ಇಮಿಡಿಯೇಟಾಗಿ ವಾಪಸ್ ತೊಗೊಂಬಿಟ್ಟು ಆ ರೊಟ್ಟಿನ ಬೆಂಕಿಗೆ ಹಾಕ್ಬಿಟ್ಟು ಇನ್ನೊಂದು ರೊಟ್ಟಿ ತಟ್ಟಿ ಅಲ್ಲಿಟ್ಲಂತೆ. ಆಗ ಆ ಭಿಕ್ಷುಕ ಬಂದ, ಆ ರೊಟ್ಟಿನ ತೊಗೊಂಡ್ಬಿಟ್ಟು ಎಂದಿನಂತೆ ಅವನು ಇವತ್ತು ಕೂಡ
ಅದೇ ಹೇಳಿದ್ನಂತೆ, ನೀವೇನು ಕೊಡ್ತೀರೋ ಅದೇ ನಿಮಗೆ ಸಿಗತ್ತೆ, ಬೇರೆ ಏನೂ ಸಿಗಲ್ಲ ಅಂತ ಹೇಳ್ಬಿಟ್ಟು ಹೋದ್ನಂತೆ. ಇವಳು ಏನೋ ಗೊಣಗ್ತಾನ ಭಿಕ್ಷುಕ ಅಂದು ಬೈಕೊಂಡು ಸುಮ್ಮನಲ್ಲಂತೆ. ಸ್ವಲ್ಪ ಹೊತ್ತು ಆದಮೇಲೆ ಅವಳ ಮಗ ಮನೆಗೆ ಬಂದಂತೆ. ಮನೆಗೆ ಬಂದಾಗ ತುಂಬ ಸುಸ್ತಾಗ್ಬಿಟ್ಟಿದ್ನಂತೆ, ಕಷ್ಟಪಟ್ಕೊಂಡು ಮನೆಗೆ ಬಂದಂತೆ. ಅಯ್ಯೋ ಮಗನೇ ಏನಾಯಿತು ನಿನಗೆ, ಯಾಕೋ ಹೀಗಿದೆಯಾ ಅಂದಾಗ, ಅಮ್ಮ ಇವತ್ತು ನನಗೆ ದಾರಿನಲ್ಲಿ ತಲೆ ಸುತ್ತು ಬಂದ್ಬಿಡ್ತು, ತುಂಬ ಸುಸ್ತಾಗೋಯ್ತು, ನಾನು ಅನ್ಕಾನ್ಷಿಯಸ್ ಆಗಿ ಬಿದ್ದುಬಿಟ್ಟೆ. ಆಗ ಒಬ್ಬ ಭಿಕ್ಷುಕ ಬಂದು ನನಗೆ ನೀರು ಎರಚಿ ನನಗೆ ಆರೈಕೆ ಮಾಡಿ ನನಗೆ ಒಂದು ರೊಟ್ಟಿ ಕೊಟ್ಟಮ್ಮ. ಆ ರೊಟ್ಟಿ ತಿಂದೆ, ಸ್ವಲ್ಪ ಶಕ್ತಿ ಬಂತು, ನಿನಗೆ ಅರ್ಧ ತೊಗೊಂಬಂದಿದ್ದೀನಿ ತಗೋ ಅಂತ ಕೊಟ್ಟಂತೆ. ನೋಡ್ತಾಳೆ, ಅವಳೇ ತಟ್ಟಿದ್ದ ರೊಟ್ಟಿ ಅದು. ಅದಕ್ಕೆ ಹೇಳೋದು, ನಾವು ಏನು ಕೊಡ್ತೀವಿ ಅದು ನಮಗೆ ಬರುತ್ತೆ ಅಂತ. ನಾವು ಒಳ್ಳೆಯದನ್ನು ಕೊಟ್ಟರೆ ನಮಗೆ ಒಳ್ಳೆಯದೇ ಆಗುತ್ತೆ, ನಾವು ಕೆಟ್ಟದನ್ನು ಬಯಸಿದ್ರೆ ಬೇರೆಯವ್ರಿಗೆ ನಮಗೂ ಕೆಟ್ಟದಾಗತ್ತೆ. ಸೊ ಯಾವಾಗಲೂ ಪಾಸಿಟಿವ್ ಆಗಿರೋದನ್ನೇ ನೀವು ಯೋಚನೆ ಮಾಡಿ, ಪಾಸಿಟಿವ್ ಆಗಿರೋದನ್ನೇ ನೀವು ಎಲ್ರಿಗೂ ಹಂಚಿ, ಆವಾಗ ನಿಮಗೂ ಕೂಡ ಅದೇ ವಾಪಸ್ ಬರುತ್ತೆ. ಈಗ ಚೆನ್ನಾಗಿ ಬೆಂದಿದೆ, ಆಮೇಲೆ ಸಕ್ಕರೆ ಎಲ್ಲ ಕರಗಿದೆ. ಇದಕ್ಕೆ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಫ್ರೂಟ್ಸು, ದ್ರಾಕ್ಷಿ, ಗೋಡಂಬಿ, ಒಂದು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಇದನ್ನು ಕೆದಕಬೇಕು. ಕೆದಕೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಬಿಡೋಣ. ಓಕೆ, ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ವಿಶೇಷವಾದಂಥ ಕೇಸರಿ ಬಾತು, ಫ್ರೂಟ್ ಕೇಸರಿ ಬಾತ್ ರೆಡಿ. ಅಷ್ಟೇ, ಟೇಸ್ಟ್ ಮಾಡೋದು ಒಂದೇ ಬಾಕಿ. ಫ್ರೂಟ್ ಕೇಸರಿ ಬಾತ್ ಮಾಡೋದು ತುಂಬಾ ಸುಲಭ ರೀ. ಬಾಣ್ಲೆನ ಒಲೆ ಮೇಲಿಡ್ರಿ, ಅದಕ್ಕೆ 4 ಚಮಚ ತುಪ್ಪ ಹಾಕ್ರಿ. ತುಪ್ಪ ಬಿಸಿಯಾಗಿ ಕರಗ್ತಾ 20 ಗೋಡಂಬಿ ಹಾಕಿ ಚೆನ್ನಾಗಿ ಚಿನ್ನದ ಬಣ್ಣ ಬರೋ ಹಾಗೆ ಹುರಿತಾ ಅದಕ್ಕೆ 20 ಒಣ ದ್ರಾಕ್ಷಿ ಸೇರಿಸ್ರಿ. ಅದು ತುಪ್ಪ ಕುಡಿದು ಗುಂಡ್ಗುಂಡಗಾಯ್ತಾ, ಗೋಡಂಬಿ ದ್ರಾಕ್ಷಿನ ತುಪ್ಪದಿಂದ ತೆಗೆದು ಒಂದು ತಟ್ಟೆಗೆ ಹಾಕ್ಬಿಡ್ರಿ. ಬಾಣ್ಲೆಯಲ್ಲಿ ತುಪ್ಪ ಉಳಿದಿದೆ ಅಲ್ವಾ, ಅದಕ್ಕೆ ಅರ್ಧ ಕಪ್ ಸಣ್ಣಗೆ ಹೆಚ್ಚಿರೋ ಪೈನಾಪಲ್, ಅರ್ಧ ಕಪ್ ಆಪಲ್ ಚೂರುಗಳು, 1/4 ಕಪ್ ಟೂಟಿ ಫ್ರೂಟಿ, ಅರ್ಧ ಕಪ್ ಹೆಚ್ಚಿರೋ ಚೆರ್ರಿ ಹಾಕಿ ಚೆನ್ನಾಗಿ ಬಾಡಿಸ್ರಿ. ಅದಕ್ಕೇನೆ ಒಂದು ಬಾಳೆಹಣ್ಣನ್ನು ಸಹ ಸಣ್ಣಗೆ ಕತ್ತರಿಸಿ ಹಾಕ್ರಿ. ಚೆನ್ನಾಗಿ ಎಲ್ಲಾನು ಹುರಿದು ಅದನ್ನೆಲ್ಲ ಒಂದು ತಟ್ಟೆಗೆ ತೆಗೆದು ಹಾಕ್ಬಿಡ್ರಿ. ಬಾಣ್ಲೆನಲ್ಲಿ ಉಳಿದಿರೋ ತುಪ್ಪಕ್ಕೆ 1 ಕಪ್ ಚಿರೋಟಿ ರವೆ ಹಾಕಿ ಚೆನ್ನಾಗಿ ಪರಿಮಳ ಬರೋ ಹಾಗೆ ಹುರಿರಿ. 1 ಕಪ್ ರವೆಗೆ 2 ಕಪ್ ನೀರು ಅಳತೆ ತರ ನೀರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ರವೆನ ಚೆನ್ನಾಗಿ ಬೇಯಿಸ್ರಿ. ನೀರ್ನಲ್ಲಿ ನೆನ್ಸಿಟ್ಟಿರೋ ಕೇಸರಿ ದಳಗಳನ್ನ ಸೇರಿಸ್ರಿ, ಮಿಕ್ಸ್ ಮಾಡ್ರಿ. ಸಕ್ಕರೆ ಹಾಕಿ ಸಕ್ಕರೆಯನ್ನ ಕರಗಿಸಿ. 2 ಚಮಚ ತುಪ್ಪದಲ್ಲಿ ಹುರಿದಿಟ್ಟಿದಿರಲ್ಲ ಗೋಡಂಬಿ, ದ್ರಾಕ್ಷಿ ಮತ್ತೆ ಉಳಿದ ಹಣ್ಣುಗಳನ್ನ ಅದನ್ನೆಲ್ಲ ಹಾಕ್ರಿ. ಸ್ವಲ್ಪ ಏಲಕ್ಕಿ ಪುಡಿನೂ ಸೇರಿಸ್ರಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಮಾಡ್ಕೊಳ್ರಿ. ನಾಲಿಗೆಗೆ ಸಖತ್ ರುಚಿ ಕೊಡೋ ಟೇಸ್ಟಿಯಾದ ಫ್ರೂಟ್ ಕೇಸರಿ ಬಾತ್ ರೆಡಿ ಕಣ್ರಿ. ಓಕೆ, ನಮ್ಮ ಇವತ್ತಿನ ಸ್ಪೆಷಲ್ ಫ್ರೂಟ್ ಕೇಸರಿ ಬಾತ್ ಅದ್ಭುತವಾದ ಐಟಮ್ ಇದು. ಕೇಸರಿ ಬಾತ್ ಮಾಡಿರ್ತೀರ, ಈ ಥರ ಒಂದು ಸಲ ಮಾಡಿ ನೋಡಿ, ಇದ್ರ ರುಚಿನೇ ಅದ್ಭುತ. ಆಮೇಲೆ ನಿಮ್ಮ ಮನೇಲಿ ಇದನ್ನೇ ಮಾಡು ಅಂತಾರೆ ಯಾವಾಗಲೂ. ಆಹಾ, ಲುಕ್ ಎಟ್ ದಟ್. ನೀವಿನ್ನೂ ನಮ್ಮ ಸಿಹಿ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಬೇಕು. ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬರೀ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನಿಮ್ಮ ಸ್ನೇಹಿತರಿಗೆ, ರಿಲೇಟಿವ್ಸ್ಗೆ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಇವತ್ತಿನ ಐಟಮ್ ಹೇಗಿತ್ತು ಅದ್ರ ಬಗ್ಗೆ ಕಮೆಂಟ್ ಮಾಡಿ, ಮತ್ತು ಮಾಡಿ ಪ್ರಯೋಗ ಮಾಡಿ ಹೇಗಿತ್ತು ರುಚಿ ಅಂತ ಕೂಡ ದಯವಿಟ್ಟು ತಿಳಿಸಿ. ಅಷ್ಟೇ ಅಲ್ಲ, ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಭಾಳಷ್ಟು ಬೇಗ ನಾವು 1 ಲಕ್ಷ ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ಬೋದು ಅನ್ನೋ ನನ್ನ ಅಭಿಪ್ರಾಯ. ಸೊ ನಿಮ್ಮ ಸಪೋರ್ಟಿಗೆ ನಾನು ಬೇಡ್ಕೊಳ್ತೀನಿ. ಸೊ ಈಗ ಟೇಸ್ಟ್ ಮಾಡಿಬಿಡೋಣ. ಲುಕ್ ಎಟ್ ದಟ್. ಓಹೋ, ಎಲ್ಲ ಹಣ್ಣಿನ ಘಮ ಸಿಗ್ತಾಯಿದೆ. ಬಾಯಿಗೆ ಹಣ್ಣು ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಟೂಟಿ ಫ್ರೂಟಿ ಮತ್ತು ಚೆರಿ ಹಾಕಿದ್ದೀನಿ. ಅದು ಬಾಯಿಗೆ ಸಿಕ್ಕಿದಾಗ ತುಂಬ ರುಚಿ ಕೊಡುತ್ತೆ. ನಾನಿವತ್ತು ಏನು ಹಣ್ಣು ಹಾಕಿದ್ದೀನಿ, ಅದ್ರ ಜೊತೆಗೆ ನಿಮಗಿಷ್ಟವಾದ ಹಣ್ಣನ್ನು ಬೇಕಾದ್ರೆ ಹಾಕ್ಕೊಂಡು ಮಾಡ್ಬೋದು. ತುಂಬ ಚೆನ್ನಾಗಿದೆ. ಮಧ್ಯದಲ್ಲಿ ಗೋಡಂಬಿ ಕುಟುಂಬ ಸಿಗುತ್ತೆ. ತುಪ್ಪದ ಘಮ ಅದ್ಭುತವಾಗಿ ಬರ್ತದೆ. ಸಕ್ಕತ್ತಾಗಿದೆ, ಸೂಪರ್.